ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕಪ್ಪ ಹಿಂಗಾಗ್ತದೆ? ನಿದ್ದೆ ಬರ್ತಿಲ್ಲ. ಡ್ರಿಂಕ್ಸ್ ಮಾಡಿದ್ರೆ ನಿದ್ದೆ ಬರ್ತಾ ಇಲ್ಲ. ಭೂಮಿಕ ಅವ್ರು ಇಲ್ವಲ್ಲ, ಅದಕ್ಕೆ ನಿದ್ದೆ ಬರ್ತಾ ಇಲ್ಲ ಅನ್ಸುತ್ತೆ. ಇಷ್ಟೊಂದು ಅಡಿಕ್ಟ್ ಆಗ್ಬಿಟ್ಟಿದೆ ನಾನು ಅವ್ರಿಗೆ. ಐ ಲವ್ ಯು ಭೂಮಿಕಾ, ಐ ಮಿಸ್ ಯು. ಮೋಸ್ಟ್ಲಿ ನಾನು ಗೌತಮನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ. ಇಲ್ಲ, ನಾನು ಅವ್ರ ಗೊರ್ಕೆನ ಮಿಸ್ ಮಾಡ್ಕೋತಿದ್ದೀನಿ. ಗೊರ್ಕೆಯಲ್ಲಿ ಒಂಥರ ಮೆಲೋಡಿ ಇದೆ ಅಂತ ನನಗೆ ಇವತ್ತೇ ಅರ್ಥ ಆಯಿತು. ಐ ಮಿಸ್ ಯು ಗೌತಮ್, ಐ ಮಿಸ್ ಯುವರ್ ಗೊರ್ಕೆ. ಭೂಮಿಕಾ ಅವ್ರ ನೆನಪಲ್ಲಿ ಈ ಡ್ರಿಂಕ್ಸ್ ಕೆಲಸನೇ ಮಾಡ್ತಿಲ್ಲ. ಮೊದಲೆಲ್ಲ ಡ್ರಿಂಕ್ಸ್ ಮಾಡೋ ನಿದ್ದೆ ಬರೋದು, ಇವತ್ತು ಆಷಾಢ ಯಾಕೆ ಬರುತ್ತೋ? ಇದೊಂಥರ ಮಳೆಗಾಲದಲ್ಲಿ ಬೇಸಿಗೆ ಕಾಲ ಬಂದಂಗಿದೆ. ವಿರಹ ವೇದನೆ ಈ ಪದನ ಇನ್ನೊಬ್ರು ಹೇಳಿದ್ರೆ ಕೇಳಿಸ್ಕೊಂಡಿದ್ದೀನಿ, ಪುಸ್ತಕದಲ್ಲಿ ಓದಿದ್ದೀನಿ. ಆದರೆ ಇದು ಇಂಥ ದೊಡ್ಡ ವೇದನೆ ಅಂತ ಗೊತ್ತಿರಲಿಲ್ಲ. ಗೌತಮ್ ಅವರೇ, ಐ ಮಿಸ್ ಯು. ಕಾರಿಡಾರಲ್ಲಿ ವಾಕ್ ಮಾಡ್ತೀನಿ, ಆಗ್ಲಾದ್ರೂ ನಿದ್ದೆ ಬರ್ಬೋದು. ಇದೇನಿದು, ಕರೆಂಟ್ ಹೊಟ್ಟೈತ? ಭೂಮಿಕಾ ಅವ್ರದ್ದಿದ್ದರೆ ಧೈರ್ಯ ಏನಾದರೂ ಇರ್ತಾಯಿತ್ತು. ಅವ್ರನ್ನ ಅವ್ರ ಅಮ್ಮನ ಮನೆ ಕಳಿಸಿ ತಪ್ಪು ಮಾಡ್ಬಿಟ್ನಲ್ಲ. ಅಯ್ಯಯ್ಯೋ ಅಮ್ಮ, ಭಗವಂತ, ಎಲ್ಲಿಗೆ ಹೋಗೋದು ಬೇಡಪ್ಪ. ಸುಮ್ಮನೆ ಆಮೇಲೆ ಕರೆಂಟ್ ಹೋಗ್ಬಿಟ್ರೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಂಗೆ ಈ ಮದುವೆ ಒಪ್ಪಿಗೆ ಇದೆ. ಅಷ್ಟೇ ಅಲ್ಲ, ನಮ್ಮ ಮನೆಯವ್ರಿಗೆಲ್ಲ ಒಪ್ಪಿಗೆ ಇದೆ. ಜಯರಾಮಣ್ಣ, ಆ ದೇವರು ನಿನ್ನೆಲ್ಲ ಕಷ್ಟನೂ ಪರಿಹಾರ ಮಾಡ್ತಾನೆ. ನಿನ್ನ ಎರಡನೇ ಮಗಳು ದೀಪುನ ರೆಡಿ ಮಾಡಿ ಕರ್ಕೊಂಬ. ಮುಂದಿನ ದಾರಿನ ಆ ಭಗವಂತೆ ತೋರಿಸ್ತಾನೆ, ಎಲ್ಲ ಒಳ್ಳೇದಾಯ್ತದೆ. ಹೌದು ರೀ. ದೀಪು, 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 ದೀಪು. ತಪ್ಪು ನಮ್ಮಿಂದ ಆಗಿದೆ, ಅದನ್ನ ನಾವೇ ಸರಿಪಡಿಸ್ಕೋಬೇಕು. ನೋಡು, ತುಂಬ ಒಳ್ಳೆ ಜನ,
ದೊಡ್ಡ ಮನೆ, ದೊಡ್ಡತನ. ನೀನ್ ತುಂಬಾ ಚೆನ್ನಾಗಿರ್ತೀಯ ಮಗ. ತಪ್ಪು ನಾನು ಮಾಡಿ ಪಶ್ಚಾತ್ತಾಪ ನಾನು ನಿನ್ನಿಂದ ಬಯಸ್ತಾ ಇದ್ದೀನಿ. ದೀಪು, ನನ್ನನ್ನ ಕ್ಷಮಿಸ್ಬಿಡಮ್ಮ. ಬೇಕಾದ್ರೆ ಸುಖವಾಗಿರ್ತೀರಾ ಅನ್ನೋದಾದ್ರೆ, ನಿಮ್ ತಲೆ ಎತ್ತಿರ್ತೀರಾ ಅನ್ನೋದಾದ್ರೆ ನಾ ಮದ್ವೆ ಮಾಡ್ಕೋತೀನಿ. ನಿಮ್ ಮದ್ವೆ ತಯಾರಿ ಮುಂದುವರ್ಸಿ. ಅಮ್ಮ ಮಾಡ್ಕೋತೇನಪ್ಪ, ಅಮ್ಮನ ಮಾಡ್ಕೋತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿದ್ದು, ನನಗ್ ಗೊತ್ತು ನಿನಗ್ ತುಂಬಾ ಕೆಲ್ಸ ಇರುತ್ತೆ, ಅಲ್ಲಿ ಇಲ್ಲಿ ಹೋಗ್ಬೇಕು ಅಂತ. ಈ ವಿಷಯನ್ ಮರಿಬೇಡಪ್ಪ. ನಾನು ಮಾತಾಡ್ತೀನಿ, ಆದ್ರೆ ನಿಮ್ಮನ್ನ ಇಷ್ಟೊಂದು ನಂಬರ್ ಲಕ್ಷ್ಮತೆ. ಇದೇನ್ ಸಿದ್ದು ಹೀಗೆ ಹೇಳ್ತಿದ್ಯಾ? ನಂಬೋದಕ್ಕೆ ಅಲ್ವಾ ಮನೇಲಿ ಯಾರತ್ರನೂ ಹೇಳ್ದೇ ಇರೋ ವಿಷಯನ ನಿನ್ನ ಹತ್ರ ಹೇಳ್ಕೊಂಡಿರೋದು. ಪ್ಲೀಸ್ ಅಪ್ಪ, ಮರಿಬೇಡ, ನಾನ್ ಹೇಳಿರೋದನ್ನ ಮಾಡು. ಭಗವಂತ, ಇಂಥ ನಂಬಿಕೆಗೆ ನಾನೇನಾರ ದ್ರೋಹ ಮಾಡ್ಬಿಟ್ನಾ? ನಿಮ್ಮ ಅದ್ಗೆ ಕಾಲ್ ಮಾಡ್ತವ್ರಕ್ಕಲ್ಲ. ಇದೊಂಥರ ಸಂದಾಗದೆ. ಆಗ್ಲೇ ಅತ್ತೆ ಫೋನ್ ಮಾಡಿದ್ರು, ಈಗ ಅತ್ತೆ ಮಗಳು ಫೋನ್ ಮಾಡವ್ರೆ. ಹಿಂಗೆ ಆದರೆ ಮುಂದಕ್ಕೂ ಸಂಸಾರನ ಫೋನ್ನಾಗೆ ಮಾಡ್ಕೋಬೇಕಾಯ್ತದೆ. ಸುಮ್ಕೆ ಅಂದೆ, ಫೋನ್ ಎತ್ಬಿಟ್ಟು ಮಾತಾಡಿ. ಗೌಡ್ರೆ ಬ್ಯುಸಿ ಇದ್ರಾ? ಇಲ್ಲ, ಹೇಳಿ ಮೇಡಮ್. ಅದು ಇವತ್ತು ಅಮ್ಮ ನನ್ನ ಪರವಾಗಿ ಮಾತಾಡಿದ್ರು ಗೌಡ್ರೆ. ಓ, ಮನೇಲಿ ಎಲ್ರಿಗೂ ಆ ಹುಡುಗ ಬೇಡ ಬಿಡು ಅಂತಾನೆ ಹೇಳ್ಬಿಟ್ರು. ಸತ್ಯ, ಒಳ್ಳೆ ಕೆಲಸ ಆಯ್ತಲ್ಲ ಬಿಡಿ ಮೇಡಮ್. ಹಿಂಗೆ ಒಂದೊಂದೇ ಸಮಸ್ಯೆಗೆ ಪರಿಹಾರ ಸಿಗ್ತಾ ಹೋಯ್ತದೆ. ನೀವೇನು ತಲೆ ಕೆಡಿಸ್ಕೊಬೇಡಿ. ಹಾಂ ಗೌಡ್ರೆ, ಈಗ ಈ ತಾಳಿ ಕಟ್ಟಿದ್ ಯಾರು ಅಂತ ಗೊತ್ತಾದ್ರೆ ಸಾಕು. ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಮೇಡಮ್, ಹಿಂಗೆ ಹೇಳ್ತವನಿ ಅಂತ ತಪ್ಪು ತಿಳ್ಕೊಬಿಡಿ. ನಿಮಗೆ ತಾಳಿ ಕಟ್ಟೋನಲ್ಲ ಆ ಹುಡುಗ ಒಂದು ಪಕ್ಷ ಒಳ್ಳೆಯವನಾಗಿ ನಿಮ್ಮ ಮದುವೆ ಆಗಬೇಕು ಅನ್ನೋ ಆಸೆಗೆ ಬಿರುತಿಲ್ಲ ಹಿಂಗೆಲ್ಲ ಮಾಡಿದ್ರೆ? ಅವ್ನು ನಿಜವಾಗ್ಲೂ ಒಳ್ಳೆಯವನಾಗಿದ್ದಿದ್ರೆ ಈ ಕೆಲಸ ಮಾಡ್ತಿರಲಿಲ್ಲ ಗೌಡ್ರೆ. ಪ್ರೀತಿ ಇರೋರು ಯಾವತ್ತೂ ಕಳ್ಳನ ಥರ ಬರಲ್ಲ. ಪ್ರೀತಿ ಮಾಡೋರ್ನ ನೋಯಿಸಲ್ಲ ಅಲ್ವಾ?
ಗೌಡ್ರೆ ಮೇಡಮ್ ಏನಾಯ್ತು ಗೌಡ್ರೆ? ಏನಿಲ್ಲ ಮೇಡಮ್, ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಅನ್ನಿಸ್ತದೆ. ನಾನು ಆಮೇಲೆ ಕಾಲ್ ಮಾಡ್ತೀನಿ ಮೇಡಮ್. ಹಾಂ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಜಮೀನು ಓನರು ನನ್ನ ಹತ್ರ ಒಂದು ಸುಳ್ಳು ಹೇಳಿದ್ದಾರೆ. ಡಾಕ್ಯುಮೆಂಟ್ಸ್ ಪ್ರಕಾರ ಮತ್ತು ಅವ್ರು ಹೇಳಿದ ಪ್ರಕಾರ ಅವ್ರ ತಂದೆಗೆ ಅವರೊಬ್ಬರೇ ಮಗ. ಆದರೆ ಇಲ್ಲಿ ನೋಡಿ ಫ್ಯಾಮಿಲಿ ಟ್ರೀನಲ್ಲಿ ಅವ್ರಿಗೊಬ್ರು ತಂಗಿ ಇದ್ದಾರೆ ಅಂತ ತೋರಿಸ್ತಾ ಇದೆ. ಅದು ನಿಮ್ಮ ಅಮ್ಮನ ಹೆಸರೇ ಇದೆ, ಲಕ್ಷ್ಮಿ. ಅದೇ ಮತ್ತೆ ಲಕ್ಷ್ಮಿ ಅಂತ ಎಷ್ಟು ಜನ ಹೆಸರಿಟ್ಕೊಂಡಿರ್ತಾರೆ, ಎಲ್ಲರೂ ನಮ್ಮ ಅಮ್ಮನೇ ಆಗಿರ್ತಾರ. ಆದರೂ ಈ ಲಕ್ಷ್ಮಿ ಅನ್ನೋ ಹೆಸರಿಗೂ ನನಗೂ ಯಾವುದೋ ನಂಟಿದೆ ಅನ್ನಿ. ಆದರೂ ನಮ್ಮಮ್ಮಂಗೆ ಸ್ವಂತದವ್ರು ಅಂತ ನನಗೆ ಗೊತ್ತಿರೋ ಹಾಗೆ ಯಾರೂ ಇಲ್ಲ ರೀ. ನಾನು ಚಿಕ್ಕವಳಾಗಿದ್ದಾಗಿಂದನೂ ಅಮ್ಮನ್ನ ಕೇಳ್ಕೊಂಡು ನಮ್ಮನೆಗೆ ಯಾರೂ ಬಂದೇ ಇಲ್ಲ. ಪಾಪ ಅದನ್ನ ನೆನೆಸ್ಕೊಂಡು ಅವಾಗ ಅಳ್ತಾ ಇರ್ತಾರೆ. ಅಂದರೆ ಅವರು ನನ್ನ ಹಾಗೆ ಅನ್ನಿ. ನನಗೂ ಯಾರೂ ಇರಲಿಲ್ವಲ್ಲ. ಆದರೆ ನಿಮ್ಮಮ್ಮಂಗೆ ನಿಮ್ಮಪ್ಪ ಸಿಕ್ಕ ಹಾಗೆ ನೀವು ನನಗೆ ಸಿಕ್ಬಿಟ್ಟಿದ್ದೀರಿ. ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಒಬ್ರು ಸಂಗಾತಿ ಸಿಕ್ಕರೆ ಅಷ್ಟೇ ಸಾಕಲ್ವ? ಅದೇ ಮತ್ತೆ ನೋಡಿ, ನಾನು ನೋಡ್ತೀನಿ. ನೋಡಿ ನೋಡಿ. ಅರೆ, ಈ ವಿಶ್ವನ್ ಹೆಸರಿರೋರು ಯಾರೋ ಇದ್ದಾರೆ. ಈ ಗೂಬೆ ಹೆಸರಿರೋರು ಯಾರಾದ್ರೂ ಇರ್ತಾರೆ ಅಲ್ವಾ? ರೀ, ಒಂದೇ ಹೆಸರಿರೋರು ಪ್ರಪಂಚದಲ್ಲಿ ಎಷ್ಟು ಜನ ಇರ್ತಾರಲ್ವಾ? ಹೌದು. ಈಗ ಜಯಂತ್ ಅಂತ ಹೆಸರಿರೋರು ಎಷ್ಟು ಜನ ಇದ್ದಾರೋ ಏನೋ. ಆಮೇಲೆ ಜಾಹ್ನವಿ ಅಂತ ಎಷ್ಟು ಜನ ಇರ್ಬೋದಲ್ವಾ? ಇರ್ಬೋದು. ಆದ್ರೆ ನಮ್ಮ ಕಾಲೇಜಲ್ಲಂತೂ ಜಾಹ್ನವಿ ಅಂತ ಯಾರೂ ಇರಲಿಲ್ಲ. ನಮ್ಮ ಕಾಲೇಜ್ಗೆ ನಾನೇ ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್. ಹೌದೌದು, ಆ ಮಾಸ್ಟರ್ ಪೀಸ್ ಕೈ ಹಿಡಿದ್ರು ನನ್ನ ಜೀವನ ಈಗ ಗೋಲ್ಡನ್ ಕ್ಲಾಸ್. ಹೇಳಿ ಜಯಂತ್ ಅವರೇ. ನಮಸ್ತೆ ಸರ್. ಸರ್, ಆ ಫ್ಯಾಮಿಲಿ ಟ್ರೀ ವಿಷಯ ನೀವು ಅದನ್ನೇ ತೆಗ್ಸೋಕೆ ಹೋಗಬೇಡಿ ಸರ್. ಯಾಕೆ? ವಂಶವೃಕ್ಷ ನಮಗೆ ಬೇಕಾಗಿಲ್ವಾ? ಇಲ್ಲ, ಆ್ಯಕ್ಚುಲಿ ನಾನೇ ಕಾಪಿ ತೆಗೆಸ್ದೆ. ನಿಮ್ಗೆ ಯಾಕೆ ಪದೇ ಪದೇ ತೊಂದರೆ ಕೊಡೋದು ಅಂತ ನಾನೇ ಈ ಕೆಲಸ ಮಾಡಿಬಿಟ್ಟೆ ಸರ್. ನಿಮಗೆ ಬೇಜಾರಿಲ್ಲ ತಾನೇ? ಹಾಂ, ಇಲ್ಲ ಹಾಗೇನಿಲ್ಲ ಸರ್. ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು. ಫ್ಯಾಮಿಲಿ ಟ್ರೀ ಪ್ರಕಾರ ನಿಮಗೊಬ್ರು ತಂಗಿ ಇದ್ದಾರೆ ಅಂತ ಹೇಳ್ತಾ ಇದೆ. ನಿಮಗೆ ನಿಜವಾಗ್ಲೂ ಒಬ್ರು ತಂಗಿ ಇದ್ದಾರೆ ಅಲ್ವಾ ಸರ್? ಇವ್ರಿಗಿವತ್ತು ಸ್ವಂತ ಸೂರು, ನೆಲೆ, ಮನೆ ಇಲ್ದೇ ಇರಬಹುದು. ಆದ್ರೆ ನಾವಿಬ್ರು ಸೇರಿ ಸ್ವಂತ ಮನೆ ಕಟ್ತೀವಿ. ಆ ಮನೆ ಗೃಹ ಪ್ರವೇಶಕ್ಕೆ ನಿಮ್ಮೆಲ್ಲರನ್ನು ಕರೀತೀವಿ. ಅದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಅವ್ರು ಬಂದು ರಿಜಿಸ್ಟ್ರೇಷನ್ ಪೇಪರ್ಸ್ಗೆ ಒಂದು ಸೈನ್ ಮಾಡಲೇಬೇಕಾಗತ್ತೆ. ಹಾಗಾಗಿ ನೋಡಿ ಜಯಂತ್ ಅವರೇ, ನಮಗೂ ಅವಳಿಗೂ ಸಂಬಂಧ ಇಲ್ಲ. ಅವಳು ಎಲ್ಲಿದ್ದಾಳೆ ಗೊತ್ತಿಲ್ಲ. ಅವಳ ನಮ್ಮ ಸಂಬಂಧ ಕಡ್ದೋಗಿ ಎಷ್ಟೋ ವರ್ಷಗಳಾಗೋಯ್ತು. ಅದರ್ವೈಸ್ ಲೀಗಲಿ ಮೂವ್ ಮಾಡೋದು ಇಟ್ಸ್ ಇಂಪಾಸಿಬಲ್. ಒನ್ ಸಿಗ್ನೇಚರ್ ಸರ್, ಪ್ಲೀಸ್ ಒಂದ್ಸಲಿ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರನ್ನ ಕರೆಸ್ತೀರಾ? ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ್ವ, ನಿನ್ನ ನೋಡಬೇಕು ಅನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. ಊಟ ಮಾಡಬಿ.
ನಿತ್ಯನಾಗೋ ನಿನಗೆ ನಂದೇ ಚಿಂತೆ ಅಲ್ವೇನಪ್ಪ? ಸನಾ, ಅಯ್ಯೋ ನನ್ನ ತಾಯಿ, ನನ್ನವೇ ಬಂದ್ಬಿಟ್ಟೆನವೇ, ಬಂದ್ಬಿಟ್ಟೆನವ್ವ, ನಿಮ್ಮ ಹೂ ನೋಡಕ್ ಬಂದ್ಬಿಟ್ಟ ತಾಯಿ. ಏನಲ್ಲವ ಅಂತೂ ನನ್ನ ನಂಬಿಕೆನ ಸುಳ್ಳು ಮಾಡದೆ ಬಂದ್ಬಿಟ್ಟಲ್ಲ. ಇನ್ನು ನನ್ನ ಬುಟ್ಟೆಲ್ಲೂ ಹೋಗೋಕ್ಕಿಲ್ಲ ಅಲ್ವೇ ಸಾನ? ನೀನಿಲ್ದೆ ನನ್ನ ಜೀವನ ಸಾನ ರೇಜ್ಗೆ ಬಂದ್ಬಿಟ್ಟಿತ್ತು ಕಣವಿ. ಈಗ ನೀನು ಬಂದೆಲ್ಲ ಎಲ್ಲ ಸರೋಯ್ತದೆ, ಎಲ್ಲ ಸರೋಯ್ತದೆ. ಏನವಿ, ಯಾಕವಿ ಇಷ್ಟೊಂದು ಬಡವಾಗಿದ್ದಿ? ತಡಿ ಹೊಸಿ ತಡಿ, ಬಂದೆ, ಬರ್ತೀನಿ, ಇಲ್ಲೇ ಇರು. ಬಂದೆ ಕಣವ, ಬರ್ತೀನಿ, ಇಲ್ಲೇ ಬಂದೆ, ಬರ್ತೀನಿ, ತಡಿ. ಅವ್ವ, ನಿನ್ನ ಜೊತೆ ಇರೋದನ್ನ ನಾನು ಕೇಳ್ಕೊಂಡು ಬಂದಿಲ್ಲ. ಈಗ ನಿನ್ನ ನೋಡಾಯ್ತಲ್ಲ, ನಾನಿನ್ ಬರ್ತೀನಿ. ಈಗಟ್ಟೆ ಹೋಗಕ್ಕಿಲ್ಲ ಅಂದೆ. ಕುತ್ಕೋ ಕುತ್ಕೋ ಕೂತ್ಕೊಳ್ಳವಿ. ತಿನ್ನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಬಾಲ, ಈ ಕೆಲಸ ನೀನ್ ಮಾಡ್ತಿದ್ಯಾ? ಇದು ನನ್ನ ಕೆಲಸ. ನೀನಾ? ನನಗೆ ಕೆಲಸ ವಹಿಸಿದ್ ಮರ್ತ್ಬಿಟ್ಯಾ? ಈ ಕೆಲಸನ ನಾನು ಮಾಡ್ತೀನಿ, ನೀನ್ ಬಾ ಕಾಫಿ ಕುಡಿ. ಸರಿ ಬಾಲ, ಬಿಡು ಬಿಡು, ಈ ಕೆಲಸ ನಾನು ಮಾಡ್ತೀನಿ, ನೀನು ಹೋಗಿ ಕಾಫಿ ಕುಡಿ, ಬಾ. ಇದು ಯಾಕೋ ಸ್ವಲ್ಪ ಓವರ್ ಆಯಿತು ಅಂತ ಅನ್ನಿಸ್ತಿಲ್ವಾ? ಓವರ್ ಅಂತ ಏನೂ ಇಲ್ಲ. ಇದನ್ನ ನಾನು ಕೆಲಸ ಮಾಡಿನೇ ಪ್ರೂವ್ ಮಾಡಬೇಕಾಗಿಲ್ಲ. ನನ್ನಲ್ಲಾಗಿರೋ ಬದಲಾವಣೆನ ನೀನು ನೋಡಲಿ ಅಂತ. ಇದರಲ್ಲಿ ಯಾವುದೇ ರೀತಿ ನಾಟಕ ಇಲ್ಲ. ಬಾಲ, ಎಲ್ಲ ಸರಿಯಾಗಿ ಮಾಡ್ತಿದ್ದೀನಿ ತಾನೆ? ಈಗ ತೊಳೆದ್ರೆ ಕೊಳೆ ಹೋದಂಗೆನೆ. ನಾನು ಸ್ವಲ್ಪ ಕ್ಲೀನಾಗಿ ತೊಳಿ. ಅಲ್ಲಿ ಆ ಕಡೆ ತೊಳಿ.
ಇವಾಗ ಓಕೆನಾ? ಈಗ ಓಕೆ, ಆದ್ರೆ ಇದು ಒಂದಿನದ ಆಟ ಆಗಬಾರ್ದು ದಿವ್ಯಾ. ಈಗ ಹೋಗಿ ಈರುಳ್ಳಿ ಮೆಣಸಿನ್ಕಾಯೆಲ್ಲ ಹಚ್ಕೊಂಬಿಡು. 3 ಗಂಟೆಯಿಂದನೇ ನಮ್ಮ ಅಂಗಡಿಗೆ ಕಸ್ಟಮರ್ಸ್ ಬರೋಕ್ಕೆ ಶುರು ಮಾಡಿಬಿಡ್ತಾರೆ. ಸರಿ. ನೀನು ನನ್ನವನಾಗೋಕ್ಕೋಸ್ಕರ ನಾನು ಏನು ಬೇಕಿದ್ರೂ ಮಾಡ್ತೀನಿ ಬಾಲ. ಹಲೋ, ಏನಿಲ್ಲ ನಿಂತ್ಕೊಂಡಿದ್ಯಾ? ಬೇಗ ಹೋಗು. ಸರಿ ಬಾಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಮನ ಮದುವೆ ಆದಮೇಲೆ ನಮ್ಮ ವಂಶಕ್ಕೆ ವಾರಸದಾರ ಅನ್ನಿಸ್ಕೊಳ್ಳೋದಕ್ಕೆ ನಮ್ಮ ರಾಮಗೆ ಒಂದು ಮಗು ಬೇಕು. ಸಿಹಿನ ಬಿಟ್ಟು ಇನ್ನೊಂದು ಮಗುಗೆ ನೀವು ತಾಯಿ ಆಗಲ್ಲ ಅಂತ ನಿರ್ಧಾರ ಮಾಡಿದ್ರೆ ಇನ್ಫ್ಯಾಕ್ಟ್ ನಾನು ಮನ್ಸಾರೆ ಒಪ್ಕೋತೀನಿ ಸೀತಾ. ರಾಮನ್ಗೋಸ್ಕರ ನಮ್ಮೆಲ್ಲರಿಗೋಸ್ಕರ ಅಂಗ್ಲಾಚ್ ಬೇಡ್ಕೊತಾ ಇದ್ದೀನಿ. ಸುಮ್ಮನೆ ಬಿಡು. ನೋಡುವ ನಿಮ್ಮದೆಲ್ಲ ಗಂಡ ಹೊಡೆದ್ಕೊಡ್ಬೇಕು. 1 ವರ್ಷದಲ್ಲಿ ಮಗುನ ನನ್ನ ಕೈ ಕೊಡ್ತಾಳೆ. ಮೇಡಮ್ ಎಲ್ಲ ಆಯಿತು. ನಾನು ಮದುವೆ ಆಗಬಾರ್ದು. ಸುಳ್ಳಿನ ಮೇಲೆ ನಡೀತಿರೋ ಮದುವೆ. ಮೊಮ್ಮಗು ಬೇಕು ಅಂತ ತಾತ ತುಂಬ ಆಸೆ ಪಟ್ಟಿದ್ದಾರೆ. ಅವ್ರ ಆಸೆಗೆ ನಾನು ನಿರಾಸೆ ಮಾಡಬಾರ್ದು. ಈ ಮದುವೆ ಆದರೆ ನಾನು ಸ್ವಾರ್ಥಿ ಆಗ್ತೀನಿ. ನನಗೆ ಮದುವೆ ಬೇಡ. ಸರ, ಮೊಮ್ಮಗನ ಮದುವೆನ ಭಾಳ ಭರ್ಜರಿ ಮಾಡಕ್ ಹತ್ತಿರ ಬಿಡ. ಹೌದೌದು, ಇದು ನನ್ನ ಜೀವನದಲ್ಲೇ ಒಂದು ಸಾರ್ಥಕದ ಕ್ಷಣ. ಸೀತಾ, ರೆಡಿ ನೀನೆ? ಡೋರ್ ಓಪನ್ ಮಾಡು. ಸೀತಾ, ಎಲ್ಲರೂ ವೇಟ್ ಮಾಡ್ತಿದ್ದಾರೆ, ಬಾಗಿಲು ತೆಗಿಯೇ. ಅವಳದೇ ಮದುವೆ ರೆಡಿ ಆಗಕ್ಕೆ ಇಷ್ಟೊತ್ತಾ? ಏನಾಯ್ತು ಸೀತಾ? ಬಾಗ್ಲು ತೆಗಿ, ಎಲ್ಲರೂ ನಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಸೀತಾ, ಸೀತಾ, ಕೇಳಿಸ್ತಿದ್ಯೇನೆ? ಬಾಗಿಲು ತೆಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಮ್ಮ ಸೀತಾ, ಮಗು ವಿಷಯನ ಇಷ್ಟೊಂದು ಮನಸ್ಸು ಕಚ್ಕೊಳ್ಳೋದ? ತಾತ, ಪ್ಲೀಸ್ ನನ್ನ ಕ್ಷಮಿಸಿ. ಈ ಟೈಮಲ್ಲಿ ನಿಮ್ಮನ್ನ ಇಲ್ಲಿ ಕರೆಸ್ಕೊಂಡು ನಾನು ಮಾತಾಡ್ತಿದ್ದೀನಿ. ಮನಸ್ಸಲ್ಲಿರೋದನ್ನ ನಾನು ಡೈರೆಕ್ಟಾಗಿ ನಿಮ್ಮ ಹತ್ರ ಹೇಳಬೇಕಿತ್ತು, ಅದಕ್ಕೆ ಕರೆಸ್ಕೊಂಡೆ. ನೋಡು, ಭಾರ್ಗವಿ ನನಗೆಲ್ಲ ಹೇಳಿದ.
ನಾನು ಅವತ್ತೇ ನಿರ್ಧಾರ ಮಾಡಿಬಿಟ್ಟಿದ್ದೆ. ಸಿಹಿ ನಮ್ಮ ಮೊಮ್ಮಗಳು, ನಮ್ಮ ಮನೆ ಮಗು, ನನ್ನ ಮೊಮ್ಮಗನ ಮಗ, ನಮ್ಮ ಮನೆ ನಗು ಕಣಮ್ಮ. ನಿನಗನ್ಸುತ್ತೇನಮ್ಮ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಾಗಿಯೂ ಕೂಡ ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂತ? ಅಮ್ಮ, ನಾನು ಅಷ್ಟೊಂದು ಕಟಕನೇನಮ್ಮ. ತಾತ ಅದು ಹಾಗಲ್ಲ. ಮತ್ತೆ ಹಿಂದೆ ನಿನಗೆ ಆತಂಕ? ಮಗು ವಿಷಯದಲ್ಲಿ ನೀನು ಅಷ್ಟೊಂದು ಗೊಂದಲ ಇಟ್ಕೋಬೇಡ. ಮಾವಯ್ಯ, ಮುಹೂರ್ತಕ್ಕೆ ಟೈಮ್ ಆಗ್ತಿದೆ. ಎಲ್ಲರೂ ಸೀತಂಗ್ ಕಾಯ್ತಿದ್ದಾರೆ. ಸೀತಾ, ನಿನ್ ಮಾತೆಲ್ಲ ಮುಗೀತಾ? ಇನ್ನೇನಾದ್ರೂ ಕನ್ಫ್ಯೂಷನ್ಸ್ ಇದೆಯಾ? ಇನ್ನೇನು ಆತಂಕ? ನಾನು ಸ್ಪಷ್ಟವಾಗಿ ಎಲ್ಲ ಹೇಳಿದ್ದೀನಲ್ಲ. ಅದನ್ನೇ ಮಾವಯ್ಯ ನಾನು ಹೇಳಿದ್ದು. ನೀನೇ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ದೊಡ್ಡವರ ಆಶೀರ್ವಾದನ ಆಶೀರ್ವಾದ ಅಂತ ತಿಳ್ಕೊಬೇಕು. ಸುಮ್ಮನೆ ಗಾಬರಿ ಆಗ್ತಿದ್ಯಾ? ಗೊತ್ತಾಯ್ತು, ಬಾರಮ್ಮ. ಇವತ್ತು ನನ್ನ ದೊಡ್ಡ ಮಗ ಇಂದ್ರಾವಾಣಿ ಮದುವೆ ಆದ ದಿನ. ಅವರಿಬ್ರು ಇಲ್ಲ ಅನ್ನೋ ಕೊರತೆನ ನಿಮ್ಮಿಬ್ರಲ್ಲಿ ನಾನು ಕಾಣ್ತಾ ಇದ್ದೀನಿ. ವಾಣಿನ ಇಲ್ಲ ಅನ್ನೋ ಕೊರಗನ್ನ ನೀಗಿಸೋದಕ್ಕೆ ಭಗವಂತ ನಮ್ಮ ಮನೆಗೆ ನಿನ್ನನ್ನು ಕಳಿಸ್ಕೊಟ್ಟಿದ್ದಾನೆ ಅಲ್ವೇನಮ್ಮ ಭಾರ್ಗವಿ? ನೋಡೋಕೆ ನಮ್ಮ ವಾಣಿ ಥರನೇ ಕಾಣ್ತಿದ್ದೀಯಮ್ಮ. ನೀನು ವಾಣಿ ಪ್ರತಿರೂಪ ಅಂದಮೇಲೆ ಅವಳು ಅನುಭವಿಸಿದ ಒಂದೊಂದು ಕ್ಷಣನೂ ನಿಂದಾಗ್ಬೇಕಲ್ವಾ ಸೀತಾ? ವೆಲ್ಕಮ್ ಹೋಮ್. ತಾತ, ನನ್ನ ಗೊಂದಲನೆಲ್ಲ ನೀವು ದೂರ ಮಾಡಿದ್ರಿ. ನಿಮಗೆ ನೋವು ಮಾಡಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ, ನನಗೆ ಆಶೀರ್ವಾದ ಮಾಡಿ. ನೀನು ನಮ್ಮನ್ನ ನೋವು ಮಾಡಲ್ಲಮ್ಮ, ನಮ್ಮ ಮನೆಗೆ ನಗು ತುಂಬೋದಕ್ಕೆ ಬರ್ತಾ ಇದ್ದೀಯ. ರಾಮ ಕಾಯ್ದಿರ್ತೇನೆ, ಹೋಗೋಣ. ಭಾರ್ಗವಿ, Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಸು ಕೂತ್ಕೋ. ಊಟ ಸಖತ್ತಾಗಿದೆ, ಮಾಡು. ಈ ಕೆಲ್ಸದವ್ರ ಮನೆಗೆ ಬಂದು ನನ್ನನ್ನು ಇವ್ರ ತರನೇ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಈ ವೀರು. ಇರ್ಲಿ, ನಾನು ಕೆಲ್ಸ ಆಗೋವರೆಗೂ ಇವನ್ ಹೇಳೋದನ್ನೆಲ್ಲ ನಾನು ಕೇಳ್ತೀನಿ. ಅರೆ, ಇದೇನು ಕೈ ಕಟ್ಕೊಂಡು ಕೈ ಇಳಿಸಿ ಪದ್ಮನಾಭ ಅವರೇ. ಅಯ್ಯೋ ಯಜಮಾನ್ರೆ, ಇಷ್ಟಾದರೂ ಅನ್ನ ಕೊಡೋದನಿ ನಿಮ್ಮ ಮುಂದೆ. ಇಲ್ಲ ಪದ್ಮನಾಭ ಅವರೇ, ನಾವಿಬ್ರು ಇವತ್ತು 3 ಹೊತ್ತು ಊಟ ಮಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ದೊಡ್ಡ ಮನೆನೇ ಕಾರಣ. ಎಷ್ಟೋ ವರ್ಷಗಳಾದ್ಮೇಲೆ ನಾನು ಸಾಲಿಗ್ರಾಮಕ್ಕೆ ಹೋಗ್ತಾ ಇದ್ದೀನಿ. ಈ ನಡುವೆ ಏನೇನೋ ನಡೆದೋಗಿದೆ, ಅದು ನಿಮಗೂ ಗೊತ್ತು. ಅದೆಲ್ಲ ಆದಮೇಲೆ ಮೊದಲನೇ ಸರಿ ಸಾಲಿಗ್ರಾಮಕ್ಕೆ ಹೋಗ್ತಾ ಇದ್ದೀನಿ. ಅವ್ರ ಮೊಮ್ಮಗಳನ್ನೂ ಕೂಡ ಅಲ್ಲಿಗೆ ಕಳಿಸಿಲ್ಲ. ಅವರು ನಮ್ಮ ಜೊತೆ ಹೇಗಿರ್ತಾರೋ, ನಾವು ಅವ್ರ ಜೊತೆ ಹೇಗಿರಬೇಕು ಒಂದು ಗೊತ್ತಾಗ್ತಾ ಇಲ್ಲ ಪದ್ಮನಾಭ ಅವರೇ. ಆ ಮನೆ 100 ಜನನ ಸಾಕಿ ಸಲಹಿರೋ ಮನೆ ಯಜಮಾನ್ರೆ. ಪ್ರೀತಿ ಮಮಕಾರ ಅನ್ನೋದು ಆ ಮನೆಯಲ್ಲಿ ತುಂಬಿ ತುಳುಕ್ತಿರ್ತದೆ ಯಜಮಾನ್ರೆ. ನಮ್ಮ ಲಲಿತಾ ದೇವಿ ಅಮ್ಮವರಂತೂ ಯಾವತ್ತೂ ಯಾವ ಕಾರಣಕ್ಕೂ ಯಾರನ್ನು ದ್ವೇಷಿಸಿದವರೇ ಅಲ್ಲ. ಹೌದು ಪದ್ಮನಾಭ ಅವರೇ,
ಅದು ನನಗೂ ಗೊತ್ತು. ಆದರೆ ಅವರಷ್ಟು ದೊಡ್ಡ ಗುಣ ನನಗಿಲ್ಲ. ಆ ಮನೆ ಕುಡಿನ ನಾನು ಇವತ್ತಿಗೂ ದ್ವೇಷದಿಂದನೇ ನೋಡ್ತಾ ಇದ್ದೀನಿ. ನಾನು ಮಾಡ್ತಿರೋ ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ. ಒಂದಿನ ಶ್ರಾವಣಿ ಬಂದು ನನ್ನ ಹತ್ರ ಕೇಳಿದ್ಲು, ನನ್ನನ್ನು ಯಾಕೆ ಇಷ್ಟು ದ್ವೇಷಿಸ್ತೀರಾ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ. ಹೌದಲ್ವ ಪದ್ಮನಾಭ ಅವರೇ, ಅವಳೇನು ತಪ್ಪು ಮಾಡಿದ್ದಾಳೆ? ಅವಳಿಗೆ ಹೇಗೆ ಹೇಳಿ, ನೀನು ನನ್ನ ಮಗಳೇ ಅಲ್ಲ, ನೀನು ನನ್ನ ರಕ್ತನೇ ಅಲ್ಲ, ನಿಮ್ಮಮ್ಮ ನನಗೆ ಮಾಡಿದ ಮೋಸಕ್ಕೆ ಸಾಕ್ಷಿ ನೀನು ಅಂತ ಅವಳಿಗೆ ಹೇಗೆ ಹೇಳಿ? ಅವಳ ಮುಖ ನೋಡಿದಾಗೆಲ್ಲ ನಂದಿನಿ ನನಗೆ ಮೋಸ ಮಾಡಿದ್ದೆ ಜ್ಞಾಪಕ ಬರುತ್ತೆ ಅಂತ ಅವಳಿಗೆ ಹೇಗೆ ಹೇಳಿ? ಇಂಥದ್ದೊಂದು ಸತ್ಯ ಅವಳು ತಿಳಿಸಕ್ಕೂ ಆಗದೆ ಬಿಡಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ. ಅವಳೇನು ತಪ್ಪು ಮಾಡಿಲ್ಲ ನಿಜ, ಆದರೆ ಇಷ್ಟೆಲ್ಲ ಅನುಭವಿಸಕ್ಕೆ ನಾನೇನು ತಪ್ಪು ಮಾಡಿದ್ದೀನಿ? ಯಜಮಾನ್ರೆ, ಈ ವಿಷಯದಲ್ಲಿ ನಾನು ನಿಮ್ಗೆ ಹೇಳೋಷ್ಟು ದೊಡ್ಡ ಮನುಷ್ಯನಲ್ಲ. ಸತ್ಯ ಅನ್ನೋದು ಮಣ್ಣೊಳಗಿರೋ ಚಿನ್ನದ ಕಣ ಇದ್ದಾಗೆ. ಆ ಮಣ್ಣನ್ನು ತೆಗೆದು ಕರಗಿಸಿ ಸೋಸಿ ಗಟ್ಟಿ ಮಾಡಿದಾಗಲೇ ಅದರಲ್ಲಿರೋ ಚಿನ್ನ ನಮ್ಮ ಕೈಗೆ ಸಿಗೋದು. ಸಮಯ ಅನ್ನೋದು ಒಂದಲ್ಲ ಒಂದಿನ ಸತ್ಯನ ಹೊರಗಾಕತ್ತೆ ಯಜಮಾನ್ರೆ. ದೇವರಿದ್ದಾನೆ. ಇಲ್ಲ ಪದ್ಮನಾಭ ಅವರು, ಶ್ರಾವಣಿಗೆ ಈ ಸತ್ಯ ಯಾವತ್ತೂ ಗೊತ್ತಾಗಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನು ಇಬ್ರು ತುಂಬಾ ಇಮೋಷನಲ್ ಆಗ್ಬಿಟ್ಟಿದ್ರಿ? ಆಹಾ, ಅವರಮ್ಮನ್ನ ನೀನು ಅಮ್ಮ ಅಂತ ಕರೆಯೋದಂತೆ, ಅದಕ್ಕೊಂದು ಪೊಸೆಸಿವ್ ಆಗೋದಂತೆ, ಆಮೇಲೆ ನೀನು ಅವರನ್ನ ಅವನು ಬಿಟ್ಕೊಡೋದಂತೆ. ಇದೆಲ್ಲ ಬೇಕಾ? ಹೌದು, ತಾಯಿ ಪ್ರೀತಿ ಯಾರಿಗೆ ತಾನೇ ಬೇಡ ಭೇ? ನನಗೆ ಬೇಡ. ಅವರಲ್ಲಿ ನೀನಿನ್ನೂ ತಾಯಿನ ಕಂಡಿಲ್ಲ, ಅದಕ್ಕೆ ಬೇಡ ಅಂತ್ಯ. ಅವರಲ್ಲಿ ನನ್ನ ತಾಯಿನ ನಾನು ಕಾಣೋದೂ ಇಲ್ಲ. ನಿನಗೇನಾಗಿದೆ ಬ್ರೋ? ಬ್ರೋ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಅವ್ರನ್ನೆಲ್ಲ ದೂರ ಇಟ್ಬಿಡು. ದೂರ ಇಡಬೇಕಾ? ಯಾಕೆ? ಅವ್ರನ್ನ ದೂರ ಇಡೋದಕ್ಕೆ ಯಾವುದಾದ್ರೂ ಒಂದು ಕಾರಣ ಕೊಡು. ಅದು ಅವ್ರು ಯಾರಿಗೂ ನಮ್ಮ ಜೊತೆಗೆ ರಕ್ತ ಸಂಬಂಧ ಇಲ್ಲ. ರಕ್ತ ಸಂಬಂಧ ಇಲ್ಲ ಅನ್ನೋ ಮಾತ್ರಕ್ಕೆ ಅವ್ರನ್ನ ದೂರ ಇಡಬೇಕಾ? ನಿನ್ನ ಪ್ರಕಾರ ಸಂಬಂಧ ಅನ್ನೋದು ಅದರ ರಕ್ತಕ್ಕೆ ಸಂಬಂಧಪಟ್ಟಿದ್ದು, ಆದರೆ ನನ್ನ ಪ್ರಕಾರ ಸಂಬಂಧ ಅನ್ನೋದು ಅದು ಹೃದಯಕ್ಕೆ ಸಂಬಂಧಪಟ್ಟಿದ್ದು, ಒಳ್ಳೆ ಮನಸ್ಸುಗಳಿಗೆ ಸಂಬಂಧಪಟ್ಟಿದ್ದು. ನನ್ನ ಹೃದಯ ಅವ್ರನ್ನ ನನ್ನವ್ರು ಅಂತ ಒಪ್ಕೊಂಡಾಗಿದೆ. ಅವ್ರನ್ನ ದೂರ ಮಾಡೋ ಮಾತೇ ಇಲ್ಲ. ಅಷ್ಟು ಇಮೋಷನಲ್ ಆಗಿರೋ ತಮ್ಮನ್ನ ಯಾಕೆ ದೂರ ಮಾಡಲಿ ಹೇಳು? ಏನು, ಅವನು ನಿನಗೆ ತಮ್ಮ ಆಗ್ಬಿಟ್ನ? ದಿಸ್ ಇಸ್ ಟೂ ಮಚ್ ಬ್ರೋ. ನಾನು ನಿನಗೆ ಹತ್ರ ಹಾಕ್ಬೇಕು ಅಂತ ನೀನು ಅವ್ರನ್ನ ದೂರ ಇಡಲೇಬೇಕು. ಅಭಿ, ಪಾಪ ಕಣ ಅವನು. ಅವ್ನು ಏನು ತಪ್ಪು ಮಾಡಿದಾನಂತ ಅವನು ದೂರ ಇಡಬೇಕು? ನಾನೇನು ತಪ್ಪು ಮಾಡಿದ್ದೀನಿ ಅಂತ ಮನೆಯವರೆಲ್ಲ ನನ್ನ ಕಡೆ ಗಣಿಸ್ತಾ ಇದ್ದೀರಾ? ಈ ಮನೆಯಲ್ಲಿ ಯಾರು ನಿನ್ನ ಕಡೆ ಗಣಿಸ್ತಿಲ್ಲ, ಆದರೆ ನೀನು ಹಾಗೆ ಅನ್ಕೋತಿದ್ಯಾ ಅಷ್ಟೇ. ಡ್ರೈವರ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸೋದು, ಸ್ವಂತ ತಮ್ಮನ ತಾತ್ಸಾರ ಮಾಡೋದು, ಇದನ್ನೆಲ್ಲ ಏನಂತಾರೆ? ಕಡೆ ಗಣಿಸೋರು ಅಂತ ತಾನೇ ಹೇಳೋದು. ಅಭಿ, ನನ್ನ ಮಾತು ಕೇಳು. ಬೇಕಾಗಿಲ್ಲ. ನಾನು ನಿನಗೆ ತಮ್ಮನಾಗಿ ಉಳಿಬೇಕು ಅಂದರೆ ನೀನು ಅವನನ್ನೆಲ್ಲ ದೂರ ಇಡಬೇಕು. ಇಲ್ಲ, ನಾನು ನಿನ್ನಿಂದ ದೂರ ಆಗ್ತೀನಿ. ಯೋಚನೆ ಮಾಡು. ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಅಟ್ಯಾಚ್ಮೆಂಟ್ ನೋಡಿದ್ರೆ ನೀವು ಸತ್ತಿದ್ದೀರಂತ ಡೆತ್ ಸರ್ಟಿಫಿಕೇಟ್ ಬರ್ತಾ ಇದೆ ಇಲ್ಲಿ. ನೀವು ಸತ್ತಿದ್ದೀರಂತ ಸರ್ಟಿಫಿಕೇಟ್ ತಂದು ಕೊಟ್ಟಿರೋದೆ ನಿಮ್ಮ ಮೊಮ್ಮಗಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.